ಇದ್ದೀರಾ, ಸೆಟ್ ಆಫ್ ಪ್ಯಾಟ್ರನ್ಸಲ್ಲಿ ಹೇಳ್ಕೊಡ್ತಾ ಇದ್ದೀರಾ. ಮನಿ ಅಂದರೆ ಎಲ್ರಿಗೂ ಇಷ್ಟ, ನನಗೂ ಇಷ್ಟನೇ. ಮೇಡಮ್ ಏನು ಮೇಡಮ್ ಯಾರೋ ಯೂಸ್ ಮಾಡ್ದಂಗಿದೆ, ಅರ್ಧ ಕುಡ್ದಿದ್ದಾರೆ. ಓಕೆ, ಸೊ ಈಗ ನಿಮ್ಮ ಮೈಂಡ್ ಸೆಟ್ ಏನು ಅನ್ನೋದು ಈಗ ನೀವು ಹೇಳಿದ ಮಾತಿಂದ ಗೊತ್ತಾಗ್ತಾ ಇದೆ. ಇದು ಯಾರೋ ಕುಡ್ದಿದ್ದಾರೆ, ಅದಕ್ಕೆ ಹೇಳ್ತಾ ಇದ್ದೀನಿ. ಓಪನ್ ಆಗಿದೆ, ಅದಕ್ಕೆ ಹೇಳ್ತಾ ಇದ್ದೀನಿ. ಈಗ ಎರಡು ಆಪ್ಷನ್ ಇದೆ. ನಮಸ್ತೆ ಸರ್. ಶುಭೋದಯ ಮೇಡಮ್. ಮನಿ ಮ್ಯಾನಿಫೆಸ್ಟೇಷನ್ ಅಂತ ನಿಮ್ಮದು ಕೋರ್ಸ್ ಇದೆ. ಹೌದು ಸರ್. ಆ ಕೋರ್ಸ್ ಬಗ್ಗೆ ತಿಳ್ಕೊಳ್ಳೋಂಥ ಆಸಕ್ತಿ ಇದೆ. ಮತ್ತು ನೀವು ಆಲ್ರೆಡಿ ಸುಮಾರು ಜನಕ್ಕೆ ಹೇಳ್ಕೊಟ್ಟಿದ್ದೀರಾ, ಒಂದು ವರ್ಕ್ಶಾಪ್ ಮಾಡ್ತಾ ಇದ್ದೀರಾ, ಸೆಟ್ ಆಫ್ ಪ್ಯಾಟ್ರನ್ಸಲ್ಲಿ ಹೇಳ್ಕೊಡ್ತಾ ಇದ್ದೀರಾ. ಮನಿ ಅಂದರೆ ಎಲ್ರಿಗೂ ಇಷ್ಟ, ನನಗೂ ಇಷ್ಟನೇ. ನೀರು ತಗೊಳ್ಳಿ. ನೀರು ಮೇಡಮ್ ಇದೇನು ಮೇಡಮ್ ಯಾರೋ ಯೂಸ್ ಮಾಡ್ದಂಗಿದೆ, ಅರ್ಧ ಕುಡ್ದಿದ್ದಾರೆ. ಓಕೆ, ಸೊ ಈಗ ನಿಮ್ಮ ಮೈಂಡ್ ಸೆಟ್ ಏನು ಅನ್ನೋದು ಈಗ ನೀವು ಹೇಳಿದ ಮಾತಿಂದ ಗೊತ್ತಾಗ್ತಾ ಇದೆ. ಅರೆ ಇದು ಯಾರೋ ಕುಡ್ದಿದ್ದಾರೆ, ಅದಕ್ಕೆ ಹೇಳ್ತಾ ಇದ್ದೀನಿ. ಓಪನ್ ಆಗಿದೆ, ಅದಕ್ಕೆ ಹೇಳ್ತಾ ಇದ್ದೀನಿ. ಈಗ ಎರಡು ಆಪ್ಷನ್ ಇದೆ. ಸರಿ. ಸೊ ನೀರು ಅರ್ಧ ಇದೆ ಅದರಲ್ಲಿ ಬಾಟ್ಲಲ್ಲಿ. ಸೊ ಅದನ್ನ ನೀವು ಫೋಕಸ್ ಮಾಡಿಲ್ಲ. ಸೊ ಏನು ಖಾಲಿ ಇದೆ ಅದನ್ನ ಫೋಕಸ್ ಮಾಡಿದ್ರಿ. ಸೊ ನಮ್ಮ ಇವತ್ತಿನ ಈ ಸಬ್ಜೆಕ್ಟಲ್ಲೂ ಸೇಮ್ ಪಾಯಿಂಟ್ಸ್ ಬರುತ್ತೆ. ಓಕೆ ಸರಿ, ನನಗೆ ನೀರು ಸಿಕ್ಕಿದೆ, ಕುಡಿತೀನಿ, ಸ್ವಲ್ಪ ಆಗ್ತಿದೆ. ಸೊ ನೀರಿದೆ, ನೀರು ಕೇಳಿದೆ, ಅದ್ರ ಮೇಲೆ ಫೋಕಸ್ ಮಾಡಬೇಕು. ಹೌದು, ಗುಡ್ ಮೇಡಮ್, ಭಾಳ ಒಂದು ಅತ್ಯುತ್ತಮ ಎಕ್ಸಾಂಪಲ್. ಹೌದು. ಈಗ ತುಂಬ ಜನ ಅದನ್ನೇ ತಪ್ಪು ಮಾಡ್ತಾರೆ. ಏನಿದೆಯೋ ಅದನ್ನು ಬಿಟ್ಟು ಅವರು ಜೀವನದಲ್ಲಿ ಏನಿಲ್ಲ ಅದ್ರ ಬಗ್ಗೆ ಚಿಂತೆ ಮಾಡ್ತಾರೆ. ಸೊ ನಮ್ಮ ಈ ಒಂದು ಸಿಲೆಬಸ್ಸಲ್ಲೂ ಅದೇ ಬರುತ್ತೆ. ಓಕೆ, ಅಬಂಡೆನ್ಸ್ ಮೈಂಡ್ ಸೆಟ್ ಆ್ಯಂಡ್ ಪಾವರ್ಟಿ ಮೈಂಡ್ ಸೆಟ್ ಅಂತ ಇರುತ್ತೆ. ಸರಿ. ಸೊ ಈಗ ಈ ಫಸ್ಟ್ ನಾವು ಪಾವರ್ಟಿ ಮೈಂಡ್ ಸೆಟ್ ಬಗ್ಗೆ ತಿಳ್ಕೊಳ್ಳೋಣ. ಸರಿ. ಇದು ಹೇಗೆ ಡಿಸೈನ್ ಆಗಿರುತ್ತೆ ಅಂತಂದರೆ ಬಿಲೀಫ್ ಸಿಸ್ಟಮಿಂದ ಸ್ಟಾರ್ಟ್ ಆಗುತ್ತೆ. ಓಕೆ. ಅವರು ಸಣ್ಣ ವಯಸ್ಸಿಂದ ಯಾವ ರೀತಿಯಾದಂಥ ಬಿಲೀಫ್ ಸಿಸ್ಟಮ್ ಇದೆ. ಈಗ ಮನೆಯಲ್ಲಿ ತಂದೆ ತಾಯಿ, ಅಜ್ಜಿ ತಾತ, ಈಗ ಹಳೆ ಕಾಲದಲ್ಲೆಲ್ಲ ಒಂದು ಜಾಯಿಂಟ್ ಫ್ಯಾಮಿಲಿ ಇರ್ತಾ ಇತ್ತು. ಹೌದು. ಎಲ್ಲರೂ ಒಂದೇ ಮನೆಯಲ್ಲಿ ಇರ್ತಾ ಇದ್ರು. ಹೌದು. ಆಗ ಏನಾಗುತ್ತೆ, ದೊಡ್ಡವರು ಮಕ್ಕಳ ಮುಂದೆ ಸಮಸ್ಯೆಗಳ ಬಗ್ಗೆ ಡಿಸ್ಕಸ್ ಮಾಡಿದಾಗ ಸೊ ಅವರ ಮನಸ್ಸಲ್ಲೂ ಅದೇ ರೀತಿ ಭಾವನೆಗಳು ಬೆಳ್ಕೊಳ್ಳುತ್ತೆ. ಸೊ ಕನ್ನಡಿ ತರ ಇವರು ತಂದೆ ತಾಯಿ ಕಿತ್ಲಾಡ್ತಾ ಇದ್ರೆ, ಜಗಳ ಆಡ್ತಾ ಇದ್ರೆ, ಮಕ್ಕಳಲ್ಲಿ ಅದೇ ರೀತಿ ಭಾವನೆ ಹುಟ್ಟುತ್ತೆ. ಹೌದು. ಸೊ ಈ ಪಾವರ್ಟಿ ಮೈಂಡ್ ಸೆಟ್ ಸಣ್ಣ ವಯಸ್ಸಿಂದನೇ ಶುರು ಆಗ್ಬಿಡುತ್ತೆ. ಸರಿ. 7 ವರ್ಷದಿಂದ ನಮಗೆ ಆ ಒಂದು ಬಿಲೀಫ್ ಸಿಸ್ಟಮಲ್ಲಿ ಏನು ನಾವು ಕೇಳಿಸ್ಕೊಳ್ತೀವಿ ಆ ಮೆಮರೀಸು ಸ್ಟ್ರಾಂಗ್ ಆಗಿ ಕುತ್ಕೊಂಡ್ಬಿಡುತ್ತೆ. ಓಕೆ. ಸೊ ಅದೇ ನಮ್ಮ ಸಬ್ಕಾನ್ಷಿಯಸ್ಸಲ್ಲಿ ನಮ್ಮ ಫ್ಯೂಚರನ್ನು ಡಿಸೈನ್ ಮಾಡ್ತಾ ಹೋಗುತ್ತೆ. ಓಕೆ. ಸೊ ಈಗ ಆ ಮಕ್ಕಳು ಏನಾದರೂ ಒಂದು ಅವ್ರಿಗೆ ಅವಶ್ಯಕತೆ ಇರುವಂತಹದ್ದು ಏನಾದರೂ ಕೇಳಬೇಕಾದ್ರೂ ಯೋಚನೆ ಮಾಡ್ತಾರೆ. ಓಕೆ. ನಮ್ಮ ಅಪ್ಪ ಅಮ್ಮ ಈ ಥರ ಮಾತಾಡ್ತಾ ಇದ್ರು, ಡಿಸ್ಕಸ್ ಮಾಡ್ತಾ ಇದ್ರು, ಸಮಸ್ಯೆ ಇದೆ ಅಂತ. ಸೊ ನಾನು ಹೇಗೆ ಕೇಳಲಿ, ಹೆಸಿಟೇಷನ್. ಸೊ ಅಲ್ಲಿಂದ ಬಂದ್ಬಿಡುತ್ತೆ. ಆ ಬಿಲೀಫ್ ಸಿಸ್ಟಮನ್ನು ಅವ್ರು ಹೇಗೆ ಮಾಡಿಬಿಡ್ತಾರೆ ಅಂದರೆ ಅವರ ಪರಿಸ್ಥಿತಿಗೆ ಅಡ್ಜಸ್ಟ್ ಮಾಡ್ತಾ ಹೋಗ್ತಾರೆ. ಸಣ್ಣ ವಯಸ್ಸಿಂದನೇ ಅವರಿಗೆ ಮೈಂಡ್ಸೆಟ್ ಬಂದ್ಬಿಡುತ್ತೆ. ಹೌದು, ಕಾಂಪ್ರಮೈಸ್ ಆಗುವಂಥದ್ದು. ಮತ್ತು ಇನ್ನೊಂದು ಪಾವರ್ಟಿ ಮೈಂಡ್ಸೆಟ್ಟಲ್ಲಿ ಏನು ಅಂತಂದರೆ, ಈಗ ಒಂದು ತಾತ ತಂದೆ ಅವರು ಏನು ಒಂದು ಪ್ರೊಫೆಷನ್ ಮಾಡ್ತಾ ಇರ್ತಾರೆ, ಒಂದು ಕೆಲಸ ಇರ್ಬೋದು, ಅವರ ಪರಂಪರೆಗೆ ಒಂದು ಕೆಲಸ ಅಂತ ಬಂದಿರುತ್ತೆ. ಸೊ ಅದನ್ನೇ ನಾನು ಮಾಡಬೇಕು ಅನ್ನೋಂಥದ್ದು ಫಿಕ್ಸ್ ಆಗಿಬಿಟ್ಟಿರ್ತಾರೆ. ಆ ರೀತಿ ಪಾವರ್ಟಿ ಮೈಂಡ್ಸೆಟ್ ಅವ್ರದ್ದು ಇರುತ್ತೆ. ಮತ್ತು ಅಬಂಡೆನ್ಸ್ ಮೈಂಡ್ಸೆಟ್ ಇದು ಯಾವ ಥರ, ಈ ವ್ಯಕ್ತಿಗಳು ಹೇಗಿರ್ತಾರೆ ಅಂತಂದರೆ ಅವ್ರಿಗೆ ಕೇಳಿದ ತಕ್ಷಣ ಎಲ್ಲ ಸಿಕ್ಬಿಡುತ್ತೆ. ಸಣ್ಣ ಮಕ್ಕಳಿಂದನೂ ಅಷ್ಟೇ, ಎಲ್ಲ ಅನ್ಲಿಮಿಟೆಡ್. ಅವ್ರಿಗೆ ನೀವೆಲ್ಲ ಹೋದ್ರೆ ಅವರ ಸೌಕರ್ಯ ಮಕ್ಕಳಿಗೆ ಈಗ ಏನಾದರೂ ದಿಢೀರ ಅಂತ ರಿಮೋಟ್ ಕಂಟ್ರೋಲ್ ಕಾರ್ ಬೇಕಂದ್ರೆ ಹೌದು, ತಂದೆ ತಾಯಿ ಚೆನ್ನಾಗಿರ್ತಾರೆ, ಬಂದ್ಬಿಡುತ್ತೆ, ಎಲ್ಲ ಸಿಕ್ಬಿಡುತ್ತೆ. ಸೊ ಇಲ್ಲಂದ್ರೆ ತಂದೆ ತಾಯಿ ಕೂಲಿ ಕೆಲಸ ಮಾಡ್ತಾ ಇರ್ತಾರೆ, ಮಗ ಏನಾದರೂ ಕೇಳಿದ್ರೆ ಕೊಡ್ಸೋ ಪರಿಸ್ಥಿತಿ. ಹೌದು ಹೌದು. ಆಗ ಏನಾಗುತ್ತೆ, ಈ ಅಬಂಡೆನ್ಸ್ ಮೈಂಡ್ ಸೆಟ್ ಅವ್ರಿಗೆ ಎಲ್ಲಾನು ಅಬಂಡೆನ್ಸ್ ಆಗೇ ನೋಡ್ತಾರೆ ಅವರು. ಅದೇ ಮೇಡಮ್, ಅಂದರೆ ಕಷ್ಟ ಅನ್ನೋದು ಗೊತ್ತಿಲ್ಲ ಅವ್ರಿಗೆ. ಓಕೆ. ಹಣದ ವ್ಯಾಲ್ಯೂ ಗೊತ್ತಿಲ್ಲ ಅವ್ರಿಗೆ. ಓಕೆ. ಏನು ಬೇಕಾದರೂ ನಾವು ತಗೋಬೋದು. ಓಕೆ. ಅಂದರೆ ತಂದೆ ತಾಯಿ ಇದ್ದಾರೆ, ಅವರು ಎಲ್ಲ ಸಂಪಾದನೆ ಮಾಡಿದ್ದಾರೆ. ಸೊ ಒಂದು ರೀತಿ ಆರಾಮಾಗಿ ಬೆಳೆದ್ಬಿಡ್ತಾರೆ. ಸೊ ಅವ್ರ ಮೈಂಡ್ಸೆಟ್ ಹೇಗಿದೆ, ಈಗ ಏನು ಬೇಕಾದರೂ ನಾನು ಹಣವನ್ನು ಕೊಟ್ಟು ಕೊಂಡ್ಕೋಬೋದು, ಹಣ ಇದ್ದರೆ ಸಾಕು ಅಂದರೆ ಅವ್ರಿಗೆ ಎಫರ್ಟ್ಲೆಸ್ ಆಗಿ ಬರ್ತಾ ಇದೆ.
ಓಕೆ. ಸೊ ಅವರ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಏನು ಹಣಕ್ಕಾಗಿ ನಾವು ಸ್ಟ್ರಗಲ್ ಮಾಡಬೇಕು ಅನ್ನೋದು ಇಲ್ಲ. ಹಂಗಂದ್ರೆ ಅವ್ರು ಕೂತಿದ್ರು ದುಡ್ಡು ಬರ್ತಾ ಇರುತ್ತೆ ಅಂತ ಒಂದು ಮೈಂಡ್ ಸೆಟ್ ಅಲ್ಲಿ ಇರ್ತಾರೆ. ಸೊ ಅದೇ ರಿಯಾಲಿಟಿಗೂ ಬರ್ತಾ ಇರುತ್ತೆ. ಗುಡ್ ಮೇಡಮ್, ಗುಡ್. ಸೊ ಆ ಥರ ಈ ಒಂದು ಅಬಂಡೆನ್ಸ್ ಮೈಂಡ್ ಸೆಟ್ ವ್ಯಕ್ತಿಗಳಿಗೆ ಇರುತ್ತೆ. ಸೊ ಇಲ್ಲಿ ಫ್ರೀಕ್ವೆನ್ಸಿ ಬರ್ದಿದ್ದೀನಿ ನೋಡಿ. ಇದು ಫ್ರೀಕ್ವೆನ್ಸಿ. ಫ್ರೀಕ್ವೆನ್ಸಿ ಇದೆಲ್ಲ. ಓಕೆ, ನಾನೇನೋ ಸ್ಪ್ರಿಂಗ್ ಅನ್ಕೊಂಡೆ. ಸೊ ಪ್ರತಿಯೊಂದು ಎನರ್ಜೀಸ್ ಮತ್ತೆ ಫ್ರೀಕ್ವೆನ್ಸೀಸ್. ಸೊ ನಾವೆಲ್ಲರೂ ಒಂದು ಎನರ್ಜಿ. ಸೊ ನಮ್ಮೆಲ್ರಿಗೂ ಒಂದು ಬೇರೆ ಬೇರೆ ಫ್ರೀಕ್ವೆನ್ಸಿಗಳು ಇರುತ್ತೆ. ಈಗ ಈ ಪಾವರ್ಟಿ ಮೈಂಡ್ ಸೆಟ್ ಅವ್ರ ಫ್ರೀಕ್ವೆನ್ಸಿ ಲೋ ಇರುತ್ತೆ. ಸೊ ಇದು ಕಡಿಮೆ, ಇದು ಮೀಡಿಯಮ್, ಜಾಸ್ತಿ. ಹೌದು, ಇದು ಮಿಡ್ಲ್ ಕ್ಲಾಸ್ ಫ್ರೀಕ್ವೆನ್ಸಿ. ಸರಿ ಸರಿ. ಸೊ ಇವ್ರಿಗೆ ಹೇಗೆ ಅಂತಂದ್ರೆ ತುಂಬಾ ಕಷ್ಟನೂ ಇಲ್ಲ, ತುಂಬಾ ಲಕ್ಸುರಿನೂ ಇಲ್ಲ. ಓಕೆ, ಅವರು ದುಡಿಯೋದು ಅವ್ರಿಗೆ ಸರಿ ಹೋಗ್ತಾ ಇದೆ, ಆ ರೀತಿ ಮೈಂಡ್ ಸೆಟ್. ಒಂದು ಸರ್ಕಲ್ ಹಾಕೊಂಡ್ಬಿಡ್ತಾರೆ, ಆ ಬೌಂಡ್ರಿಯಲ್ಲಿ ಇರ್ತಾರೆ ಅವರು. ಸೊ ಈಗ ಈ ಅಬಂಡೆನ್ಸ್ ಮೈಂಡ್ ಸೆಟ್ ಅವ್ರದ್ದು ಹೈ ಫ್ರೀಕ್ವೆನ್ಸಿ. ಅವ್ರಿಗೆ ಚಿಂತೆ ದುಃಖ ಏನೂ ಇಲ್ಲ, ಅವರು ಯಾವುದ್ರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳಲ್ಲ. ಅಂದರೆ ಮನಿ ಫ್ಲೋ ಅನ್ನೋದು ಅನ್ಲಿಮಿಟೆಡ್ ಆಗಿರುತ್ತೆ. ಸೊ ಆ ರೀತಿ ಅಬಂಡೆನ್ಸ್ ಮೈಂಡ್ ಸೆಟ್. ಸೊ ಈ ಒಂದು ಹೇಗೆ ಕಂಪೇರ್ ಮಾಡ್ತೀವಿ ಅಂತಂದರೆ, ಈ ಫ್ರೀಕ್ವೆನ್ಸಿ, ಈಗ ನಾವು ಮಿಡಲ್ ಕ್ಲಾಸ್ ಈ ಫ್ರೀಕ್ವೆನ್ಸಿಯಲ್ಲಿ ಇದ್ದೀವಿ ಅಂತಂದಾಗ ನಮ್ಮ ಫ್ರೀಕ್ವೆನ್ಸಿಯನ್ನು ಹೆಚ್ಚಿಸ್ಕೋಬೇಕು ಅಂತಂದರೆ ಆ ಬಿಲೀಫ್ ಸಿಸ್ಟಮಲ್ಲಿ ಏನಿದೆ ಅದನ್ನು ರಿವರ್ಸ್ ಮಾಡಬೇಕು. ಸೊ ಆ ಸಬ್ಕಾನ್ಷಿಯಸ್ ಮೈಂಡನ್ನ ರೀವೈರ್ ಮಾಡೋದು. ಸೊ ಏನಲ್ಲಿ ರೆಕಾರ್ಡ್ ಆಗಿದೆ, ನಮ್ಮ ಇಂಟರ್ನಲ್ ಡೈಲಾಗ್ ಅಂತ ಹೇಳ್ತೀವಿ, ಮನಸ್ಸಲ್ಲಿ ಒಂದು ಮಾತು ಓಡ್ತಾನೆ ಇರುತ್ತೆ. ಸೊ ಏನದು, ಅದನ್ನ ಪರ್ಟಿಕ್ಯುಲರ್ ಆಗಿ ಅದನ್ನ ರಿವರ್ಸ್ ಮಾಡೋದು. ಈಗ ಇದಕ್ಕೆ ಬೇಕಾದಂಥ ಸ್ವಿಚ್ ವರ್ಡ್ಸ್ ಇರ್ಬೋದು, ಅಫರ್ಮೇಷನ್ಸ್ ಇರ್ಬೋದು, ಪರ್ಟಿಕ್ಯುಲರ್ ಆಗಿ ಅದನ್ನೇ ಚಾಂಟಿಂಗ್ ಮಾಡ್ತಾ ಇರೋಂಥದ್ದು. ಆಗ ಆ ಬ್ರೈನ್ ರಿವೈರ್ ಆಗುತ್ತೆ. ಮತ್ತೆ ಕೆಲವೊಂದು ಅಭ್ಯಾಸಗಳು. ಸೊ ಈ ಕೋರ್ಸಲ್ಲಿ ನಾವು ಕೆಲವೊಂದು ಮೈಂಡ್ ಎಕ್ಸಸೈಸನ್ನು ಹೇಳ್ಕೊಡ್ತೀವಿ. ವಿಜುವಲೈಸೇಷನ್ ಇರ್ಬೋದು, ಒಂದು ಗೈಡೆಡ್ ಮೆಡಿಟೇಷನ್ ಇರುತ್ತೆ. ಸೊ ಎಲ್ಲದರ ಒಂದು ಏನಿರುತ್ತೆ, ಒಂದು ಪ್ಯಾಕೇಜ್ ಥರ ಇರುತ್ತೆ. ವಿಜುವಲೈಸೇಷನ್ನು ಮತ್ತು ಫ್ರೀಕ್ವೆನ್ಸಿಗೆ ಮ್ಯಾಚ್ ಹಾಕೋದು. ಆ ಗೈಡೆಡ್ ಮೆಡಿಟೇಷನಲ್ಲಿ ನಿಮ್ಮ ಫ್ರೀಕ್ವೆನ್ಸಿ ಹೈ ಆಗುತ್ತೆ. ಸೊ ಎಲ್ಲ ನಮ್ಮ ಸಬ್ಕಾನ್ಷಿಯಸ್ ಮೈಂಡಿಂದನೇ ನಮಗೆ ಪ್ರೋಗ್ರಾಮ್ ಆಗ್ತಾ ಇರೋದು. ಅಲ್ಲಿ ನೀವು ರಿವರ್ಸ್ ಮಾಡಿದಾಗ ನಿಮ್ಮ ಥಾಟ್ ಫ್ರೀಕ್ವೆನ್ಸಿ ಚೇಂಜ್ ಆಗುತ್ತೆ. ಆಗ ಅಬಂಡೆನ್ಸ್ ಮೈಂಡ್ ಸೆಟ್ಗೆ ಮ್ಯಾಚ್ ಮಾಡಿಕೊಂಡು ನಿಮಗೆ ಯಾವ ರೀತಿ ಹಣದ ಮ್ಯಾನಿಫೆಸ್ಟೇಷನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಕ್ಲಾರಿಟಿ ಇರಬೇಕಷ್ಟೆ. ಒಂದು ಟಾರ್ಗೆಟ್ ಇರಬೇಕು, ಇಷ್ಟು ಅಮೌಂಟು ನಾನು ಮ್ಯಾನಿಫೆಸ್ಟ್ ಮಾಡಬೇಕು. ಸೊ ಖಂಡಿತ ಆ ಒಂದು ಅಚೀವ್ಮೆಂಟನ್ನು ನೀವು ಮಾಡ್ಬೋದು. ಮೇಡಮ್, ಈ ಕೋರ್ಸಸ್ ಈಗ ಆನ್ಲೈನು ಮಾಡ್ತೀರಾ, ಆಫ್ಲೈನ್ ಎರಡು ಮಾಡ್ತೀರಾ? ಹೌದು ಸರ್, ಆನ್ಲೈನು ಇರುತ್ತೆ, ಆಫ್ಲೈನು ಇರುತ್ತೆ. ಓಕೆ ಮೇಡಮ್, ಇದು ಕೋರ್ಸ್ ಒಂದಿನ ಇರುತ್ತೆ, 2 ದಿನ ಇರುತ್ತೆ, ಯಾವ ಥರ ಮೇಡಮ್? 2 ದಿನ ಇರುತ್ತೆ ಸರ್. 2 ದಿನ. ಓಕೆ. ಸೊ ನಾವು ಕಂಪ್ಲೀಟ್ ಫ್ರೀ ಮಾಡಿಕೊಂಡು ಒಂದು ಗುಡ್ ಮೈಂಡ್ ಸೆಟ್ಟಲ್ಲಿ ಬಂದು ಕೂತ್ಕೊಂಡ್ರೆ, ಹೌದು, ಸೊ ಇಲ್ಲಿಂದ ಅಲ್ಲಿ ಕಂಪ್ಲೀಟ್ ಶಿಫ್ಟ್ ಆಗ್ತದೆ. ಹೌದು. ಆ 2 ದಿನದಲ್ಲಿ ಏನಿರುತ್ತೆ ಅಂತಂದ್ರೆ, ಹಳೆ ಬಿಲೀಫ್ ಸಿಸ್ಟಮ್ ಏನಿದೆ ಕಂಪ್ಲೀಟ್ ಎರೇಸ್ ಮಾಡಬೇಕು. ಸೊ ಕ್ಲೆನ್ಸಿಂಗ್ ಇರುತ್ತೆ. ಸೊ ಫಸ್ಟ್ ಡೇ ಅದು ಪ್ರಾಸೆಸ್ ಇರುತ್ತೆ. ಸೆಕೆಂಡ್ ಡೇ ಹೊಸ ಮೈಂಡ್ ಸೆಟ್ ಹೇಗೆ ಬೆಳೆಸ್ಕೋಬೇಕು, ಏನೆಲ್ಲ ನಮ್ಮ ಬ್ರೈನ್ಗೆ ಫೀಡ್ ಮಾಡಬೇಕು ನಾವು. ಓಕೆ, ನೀವು ಹೆಂಗೆ ಹೇಳ್ತೀರಾ ಅಂದರೆ, ಸೊ ನಾನು ಬೀಯಿಂಗ್ ಒಂದು ಕಂಪ್ಯೂಟರ್ ಇಂಜಿನಿಯರ್, ಪೆನ್ ಡ್ರೈವ್ ಹಾಕ್ತೀವಿ, ಡೇಟಾ ಹೊಸ ಡೇಟಾ ಹಾಕ್ತಾ ಹಳೆ ಡೇಟಾನೆಲ್ಲ ಫಾರ್ಮ್ಯಾಟ್ ಮಾಡಿಬಿಟ್ಟು ಹೊಸ ಡೇಟಾ ಹಾಕ್ತೀವಲ್ಲ, ಸೊ ಆ ಥರ ನೀವು ಕಂಪ್ಲೀಟ್ ಓಲ್ಡ್ ಬಿಲೀಫ್ನೆಲ್ಲ ಎರೇಸ್ ಮಾಡಿಬಿಟ್ಟು ಹೊಸ ಬಿಲೀಫನ್ನು ನಾವು ಸಬ್ಕಾನ್ಷಿಯಸ್ಗೆ ತುಂಬಿಸ್ಬೇಕು, ರಿವೈರ್ ಮಾಡ್ತೇವೆ. ಸೊ 2 days ವರ್ಕ್ಶಾಪ್? ಹೌದು, 2 days ವರ್ಕ್ಶಾಪ್ ಇರುತ್ತೆ. ಸರಿ. ಓಕೆ ಫ್ರೆಂಡ್ಸ್, ಸೊ ಮನಿ ಮ್ಯಾನಿಫೆಸ್ಟೇಷನ್ ಬಗ್ಗೆ ಭಾಳ ಸುಲಭವಾಗಿ ಮತ್ತು ಕ್ಲಿಯರ್ ಕಟ್ಟಾಗಿ ಫ್ರೀಕ್ವೆನ್ಸಿ ಜೊತೆ ನಮ್ಗೆ ತಿಳಿಸ್ಕೊಟ್ಟಿದ್ದಾರೆ ಡಾಕ್ಟರ್ ಮಂಜುಳಾ ದೇವಿ ಅವರು. ಸೊ ಈ ಕೋರ್ಸ್ನ ನೀವು ಅಟೆಂಡ್ ಮಾಡಿ, ಮಿಕ್ಕಿ ಡೀಟೇಲ್ಸ್ ಎಲ್ಲ ಅವರು ಡಿಸ್ಕ್ರಿಪ್ಷನಲ್ಲಿ ಕೊಡ್ತಾರೆ. ಮತ್ತು ಜಾಯ್ನ್ ಆಗಿ, ಮತ್ತು ನಿಮ್ಮ ಫ್ರೆಂಡ್ಸ್ ಇರಲಿ, ನಿಮಗೆ ಗೊತ್ತಿರೋ ರಿಲೇಟಿವ್ಸ್ ಇರಲಿ, ನಿಮ್ಮ ಪಾರ್ಟ್ನರ್ ಇರಲಿ, ಅವ್ರಿಗೂ ಶೇರ್ ಮಾಡಿ. ದುಡ್ಡು ಹೆಚ್ಚಾದಷ್ಟು ಒಂದು ಅಬಂಡೆನ್ಸ್ ಮೈಂಡ್ ಸೆಟ್ ಬರುತ್ತೆ, ಮತ್ತು ಎಲ್ಲರೂ ಚೆನ್ನಾಗಿರ್ತಾರೆ, ಖುಷಿಯಾಗಿರ್ತಾರೆ. ಅಲ್ಲ ಮೇಡಮ್? ಹೌದು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್.